ಸಂಬಂಧಪಟ್ಟಂಗೆ ಸರ್ ಇನ್ನಷ್ಟು ಕೇಸ್ಗಳನ್ನು ಹಾಕಬೇಕು ಅನ್ನುವಂಥ ತೀರ್ಮಾನ ಇವತ್ತಿನ ಸಬ್ ಕಮಿಟಿ ಸಭೆಯಲ್ಲಿ ಡಿಕೆಶಿ ಅವರ ನೇತೃತ್ವದ ಸಬ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಬಿಜೆಪಿಯವರು ಏನೇ ಹೇಳಿ ಅವನ್ನೆಲ್ಲ ನಡೆಸ್ತಾರಲ್ಲ ಲೀಗಲಿ ಏನಿದೆ ಮಾಡೇ ಮಾಡಿದ್ರು. ನೋಡ್ರಿ, ಅವ್ರು ಲೀಗಲಿ ಮಾಡ್ಲಿ, ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಎಲ್ಲ ಈಗ ಇಲ್ಲಿಗಲಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೀವು ಬಂದು 20 ತಿಂಗಳಾಯ್ತು, ಏನ್ ಮಾಡ್ತಾ ಇದ್ರಿ? 18-20 ತಿಂಗಳಾಯ್ತಲ್ಲ, ಏನ್ ಮಾಡ್ತಾ ಇದ್ರಿ? ಯಾವಾಗ ರಾಜ್ಯಪಾಲರು ನಿಮಗೆ ನಿಮ್ಮ ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟರು, ಹೈಕೋರ್ಟ್ ಅದನ್ನ ಎತ್ತಿಡಿತು. ಲೀಗಲ್ ಮಾಡುವಂತ, ಮಾರಲ್ ಬಗ್ಗೆ ಮಾತನಾಡುವಂತ ಏನಾದರೂ ಸ್ವಲ್ಪ ಆದರೂ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಫಸ್ಟ್ ರಿಸೈನ್ ಮಾಡಬೇಕಾಗಿತ್ತು. ಕೋರ್ಟ್ ಬಹಳ ಅತ್ಯಂತ ಸ್ಪಷ್ಟವಾಗಿ ಹೇಳಿತು. ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಅತ್ಯಂತ ಸ್ಪಷ್ಟವಾಗಿ ಜಡ್ಜ್ಮೆಂಟ್ ಬರೆದ್ರು. ನಿಮ್ಮ ಇನ್ಫ್ಲೂಯೆನ್ಸ್ ಇರಲಾರದೆ, ನಿಮ್ಮ ಪ್ರಭಾವ ಇರಲಾರದೆ ನೀವು ಮೂಡಾ ಸೈಡ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರಾಜ್ಯಪಾಲರು ಕೊಟ್ಟದ್ದು ಸರಿ ಇದೆ ಅಂತ ಹೇಳಿದ್ರು ನೀವು ರಾಜೀನಾಮೆ ಕೊಡೋದಿಲ್ಲ. ಯಡಿಯೂರಪ್ಪನವರು ಆ ಕಾಲದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು. ಅವತ್ತು ರಾಜ್ಯಪಾಲರ ನಿರ್ಣಯದ ಬಗ್ಗೆ ಎಷ್ಟು ಪ್ರಮಾಣದಲ್ಲಿ ಸಮರ್ಥನೆ ಮಾಡಿದ್ರಿ? ಇವತ್ತು ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕೋದು, ರಾಜ್ಯಪಾಲರಿಗೆ ಅಪಮಾನ ಮಾಡುವಂತಹದ್ದು, ರಾಜ್ಯಪಾಲರಿಗೆ ಪತ್ರಕ್ಕೆ ಉತ್ತರ ಕೊಡದೇ ಇರುವಂತಹದ್ದು, ರಾಜ್ಯಪಾಲರನ್ನ ಕಾರ್ಯಕ್ರಮ ಕರೀಲಾರದಂತೆ ನೋಡಿಕೊಳ್ಳುವಂತಹದ್ದು, ಈ ರೀತಿ ಒಂದು ಸಂವಿಧಾನ ಹುದ್ದೆಗೆ ಅಪಮಾನ ಮಾಡುವಂತವರು ಖಾಲಿ ಸಂವಿಧಾನ ಒಳಗೆ ಬರೆದಿರೋದೇ ಇಲ್ಲ, ಡೈರಿ ತೋರಿಸ್ತಾರೆ ಅಷ್ಟೇ, ಖಾಲಿ ಇರ್ತದ ಅದು. ಅಂತ ಖಾಲಿ ಸಂವಿಧಾನದ ರಾಹುಲ್ ಗಾಂಧಿ ತಲೆನೂ ಖಾಲಿ, ಅವರು ಹಿಡಿದಂತ ಈ ಸಂವಿಧಾನದಲ್ಲಿ ಒಳಗಡೆ ಹಾಳಿನೂ ಖಾಲಿ. ಭಾರತದ ಸಂವಿಧಾನಕ್ಕೆ ಈ ದೇಶದಲ್ಲಿ ಅತ್ಯುನ್ನತವಾದಂತಹ ಗೌರವವನ್ನು ಕೊಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನಕ್ಕೆ. ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಅತ್ಯಂತ ಘೋರವಾದಂತಹ ಅಪಮಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ. 2 ಸರ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದಂಥವ್ರು, ಅವರ ಅಂತ್ಯಕ್ರಿಯೆಗೆ ದಿಲ್ಲಿಯಲ್ಲಿ ಜಾಗ ಕೊಡಲಾರದಂಥವ್ರು, ಅವರನ್ನ ಸಂವಿಧಾನ ಸಭೆಗೆ ಚುನಾವಣೆಯಲ್ಲಿ ಸೋಲುವಂತೆ ಮಾಡಿದಂಥವರು ಕಾಂಗ್ರೆಸ್ ಪಾರ್ಟಿಯವರು. ಮತ್ತು ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾರು ಸೋಲಿಸಿದ್ರು ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸರ್ಕಾರ ಕೇಂದ್ರದಲ್ಲಿ ಬರಬೇಕಾಯ್ತು. ನಿಮ್ಮ ಸಂವಿಧಾನದ ಗೌರವ ಗೊತ್ತಿದೆ, ಹಾಗಾಗಿ ನೀವು ರಾಜ್ಯಪಾಲರಿಗೂ ಅಪಮಾನ ಮಾಡ್ತಾ ಇದ್ದೆ.